ಕಾಣೆಯಾದವರನ್ನ ಹುಡುಕುವ ಪೊಲೀಸರೇ ಕಾಣೆಯಾದರೆ ಪರಿಸ್ಥಿತಿ ಏನು? ಉತ್ತರ ಪ್ರದೇಶದಲ್ಲಿ ಇದೂ ಕೂಡ ನಡೆದು ಹೋಗಿದೆ. ಈ ವರ್ಷದ ಜನವರಿ ಫೆಬ್ರವರಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಮಹಾಕುಂಭ ನಡೆಯಿತು. ಮಹಾಕುಂಭದಲ್ಲಿ ಕರ್ತವ್ಯಕ್ಕೆ ಅಂತ ಹೋಗಿದ್ದ ಕಾನ್ಪುರ ಕಮಿಷನರೇಟ್ನ ಸುಮಾರು 161 ಪೊಲೀಸರು ಕಾಣೆಯಾಗಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಸುದ್ದಿ ಬಹಳ ಆಘಾತಕಾರಿಯಾಗಿದೆ. ಪೊಲೀಸ್ ಮೂಲಗಳನ್ನ ನಂಬೋದಾದ್ರೆ ಕಾಣೆಯಾದ ಈ ಪೊಲೀಸರು ಅವರ ವಿಳಾಸಗಳಲ್ಲಿ ಅಥವಾ ಅವರ ಹಳ್ಳಿಗಳಲ್ಲಿ ಇಲ್ಲ. ಅವರ ಫೋನ್ಗಳು ಸ್ವಿಚ್ ಆಫ್ ಆಗಿವೆ. ಅವರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿಯೋಕೆ ಸಾಧ್ಯವಾಗ್ತಾ ಇಲ್ಲ. ಅವರ ಕುಟುಂಬದ ಸದಸ್ಯರಿಗೂ ಅವರು ಎಲ್ಲಿದ್ದಾರೆ ಅಂತ ತಿಳಿದಿಲ್ಲ. ಕಾನ್ಪುರಕ್ಕೆ ಹಿಂತಿರುಗಿದ ನಂತರ ಅವರು ಕರ್ತವ್ಯಕ್ಕೆ ಮರಳಿ ಹಾಜರಾಗಲೇ ಇಲ್ಲ. 4-5 ತಿಂಗಳುಗಳೇ ಆಗಿದೆ. ಇದು ಬಹಳ ಸಂಚಲನ ಮೂಡಿಸುತ್ತಿರುವ ವಿಷಯವಾಗ್ತಾ ಇದೆ. ಇವರಲ್ಲಿ 41 ಪೊಲೀಸರು ವಿವಿಧ ಕರ್ತವ್ಯಗಳಿಗೆ ಹೋಗಿ ನಾಪತ್ತೆಯಾಗಿದ್ದಾರೆ. ಕುಂಭ ಪ್ರದೇಶದಲ್ಲಿ ಕೆಲವು ಕರ್ತವ್ಯದಲ್ಲಿದ್ರು, ಪ್ರಯಾಗ್ರಾಜ್ನಲ್ಲಿ ಕರ್ತವ್ಯದಲ್ಲಿದ್ರು, ವಿಐಪಿ ಪ್ರೋಟೋಕಾಲ್ನಲ್ಲಿ ಕರ್ತವ್ಯದಲ್ಲಿದ್ರು. ಇವರೆಲ್ಲ ಎಲ್ಲಿದ್ದಾರೆ ಅಂತ ತಿಳಿದಿಲ್ಲ. ಇನ್ನು 39 ಪೊಲೀಸರನ್ನ ಇಲಾಖಾ ಕ್ರಮದ ನಂತರ ಸ್ಥಳಾಂತರಗೊಳಿಸಲಾಗಿದೆ. ಅಂದ್ರೆ ಇಲಾಖೆ ಅವರ ವಿರುದ್ಧ ಕ್ರಮ ಕೈಗೊಂಡಿದೆ ಮತ್ತು ಅವರಿಂದ ಉತ್ತರ ಕೇಳಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕರ್ತವ್ಯದ ಸಮಯದಲ್ಲಿ ಅವರ ಕಡೆಯಿಂದ ಯಾವುದೇ ನಿರ್ಲಕ್ಷ್ಯ ಕಂಡು ಬಂದಿದ್ರೆ ಅವರ ವಿರುದ್ಧ ಇಲಾಖಾ ಕ್ರಮ ಜರುಗಿಸಲಾಗಿರುತ್ತೆ. ಇದಲ್ಲದೆ ರಜೆ ತೆಗೆದುಕೊಂಡು ಅಂದಿನಿಂದ ಕೆಲಸಕ್ಕೆ ಮರಳದ 34 ಪೊಲೀಸರಿದ್ದಾರೆ. ಅವರ ಮನೆಗಳಿಗೆ ನೋಟಿಸ್ ಕಳಿಸಲಾಗಿದೆ. ಅವರನ್ನ ಹುಡುಕೋಕೆ ಪೊಲೀಸರನ್ನ ಕಳಿಸಲಾಗಿದೆ. ಅವರು ಎಲ್ಲಿದ್ದಾರೆ ಅಂತ ತಿಳಿದಿಲ್ಲ. ಅನಾರೋಗ್ಯದ ಕಾರಣ ರಜೆ ತೆಗೆದುಕೊಂಡು ಇನ್ನೂ ಕರ್ತವ್ಯಕ್ಕೆ ಹಾಜರಾಗದ 27 ಪೊಲೀಸರಿದ್ದಾರೆ. ಅವರೆಲ್ಲರಿಗೂ ನೋಟಿಸ್ ಕಳಿಸಲಾಗಿದೆ ಅಂತ ಪೊಲೀಸ್ ಆಡಳಿತ ಹೇಳ್ತಿದೆ. ಆದರೆ ನೋಟಿಸ್ ಕಳಿಸಿದ ನಂತರವೂ ಯಾವುದೇ ಉತ್ತರ ಬಂದಿಲ್ಲ. 20 ಪೊಲೀಸರು 6 ತಿಂಗಳ ನಂತರವೂ ಕೆಲಸಕ್ಕೆ ಮರಳಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಸಂಬಂಧ ತಮ್ಮ ವರದಿಗಳನ್ನ ಕಳಿಸಿದ್ದಾರೆ. ಹಾಗಾದ್ರೆ ಈ 161 ಪೊಲೀಸರು ಎಲ್ಲಿದ್ದಾರೆ? 161 ಪೊಲೀಸರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಿಗದಿತ ಸಮಯದ ನಂತರ ರಜೆಯಿಂದ ಹಿಂತಿರುಗಿದಾಗ ಅವರದನ್ನ ವರದಿ ಮಾಡಿಕೊಳ್ಬೇಕು. ಈ ಪೊಲೀಸರು ಹಾಗೆ ಮಾಡಿಲ್ಲ ಅನ್ನೋ ಮಾತು ಕೇಳಿಬಂದಿದೆ. ಇವರೆಲ್ಲ ಎಲ್ಲಿಗೆ ಹೋದ್ರು ಅನ್ನೋದು ಇನ್ನೂ ತಿಳಿದಿಲ್ಲ. ಅವರಲ್ಲಿ ಹೆಚ್ಚಿನವರು ಕಾನ್ಸ್ಟೇಬಲ್ಗಳು, ಹೆಡ್ ಕಾನ್ಸ್ಟೇಬಲ್ಗಳಾಗಿದ್ದಾರೆ. ಕೆಲವರು ಎಸ್ಐ ಮಟ್ಟದ ಪೊಲೀಸರು ಇದ್ದಾರೆ. ಅವರಿಗೆ ಹೆಚ್ಚಿನ ಆದಾಯದ ಮೂಲವಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಹಾಗಾದ್ರೆ ಅವರು ತಮ್ಮ ಕರ್ತವ್ಯವನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ? ಇತರರನ್ನ ಹುಡುಕೋಕೆ ಹೋಗುವ ಪೊಲೀಸರೇ ಸ್ವತಃ ಕಾಣೆಯಾದ್ರು ಮತ್ತು ದಾರಿ ತಪ್ಪಿದ್ರು ಅನ್ನೋದು ವಿಚಿತ್ರ ಆಗಿದೆ. ಈ ವಿಷಯವಾಗಿ ಪೊಲೀಸರ ಬಳಿನೂ ನೇರ ಉತ್ತರ ಇಲ್ಲ. 161 ಪೊಲೀಸರು ಕಾಣೆಯಾಗಿದ್ದಾರೆ ಅನ್ನೋದು ಆಧಾರ ರಹಿತ. ಒಟ್ಟು 53 ಪೊಲೀಸರು ಕಾಣೆಯಾಗಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಇದಕ್ಕೆ ಹಲವು ಕಾರಣಗಳಿರಬಹುದು. ತನಿಖೆ ನಡೆಸಿದಾಗ ಅವರು ಯಾಕೆ ಗೈರು ಹಾಜರಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ವೈದ್ಯಕೀಯ ಕಾರಣಗಳು ಹಲವು ಬಾರಿ ಇರುತ್ತೆ. ನಿಖರ ಕಾರಣ ಏನು ಅಂತ ತನಿಖೆಯ ನಂತರವೇ ಹೊರಬರುತ್ತೆ. ಸದ್ಯ ಅವರೆಲ್ಲರ ವಿರುದ್ಧ ಇಲಾಖಾ ಕ್ರಮಗಳನ್ನ ಪ್ರಾರಂಭಿಸಲಾಗಿದೆ ಅಂತ ಹೇಳಲಾಗಿದೆ. ಅವರು ಜೀವಂತವಾಗಿದ್ದಾರಾ, ಸತ್ತಿದ್ದಾರಾ, ಅಥವಾ ಕುಂಭದಲ್ಲಿ ಕಾಣೆಯಾಗಿದ್ದಾರಾ, ಅಥವಾ ಎಲ್ಲೋ ಹೋಗಿದ್ದಾರಾ, ಕೊಚ್ಚೋಗಿದ್ದಾರಾ ಯಾರಿಗೂ ತಿಳಿದಿಲ್ಲ. ಇದು ಈಗ ಸಾಕಷ್ಟು ಕೋಲಾಹಲಕ್ಕೆ ಕಾರಣವಾಗಿದೆ. ಈ ನಡುವೆ ಕುಂಭದಲ್ಲಿ ಕಾಣೆಯಾದ ತಮ್ಮ ಕುಟುಂಬದವರನ್ನ ಜನ ಇನ್ನೂ ಹುಡುಕ್ತಾನೆ ಇದ್ದಾರೆ. ತಮ್ಮ ಪ್ರೀತಿ ಪಾತ್ರರನ್ನ ಹುಡುಕ್ತಿರುವ 100 ಕುಟುಂಬಗಳಿವೆ. ಮಾಧ್ಯಮಗಳು ಕುಂಭದಲ್ಲಿನ ವಿಐಪಿಗಳ ಸ್ನಾನದ ಬಗ್ಗೆ ಹೇಳತ್ತೇ ಹೊರತು ಕಾಣೆಯಾದ ತಮ್ಮವರನ್ನ ಹುಡುಕ್ತಿರುವ ಬಡ ಕುಟುಂಬಗಳ ಗೋಳನ್ನ ಕೇಳಿಸ್ಕೊಳ್ಳೋದಿಲ್ಲ, ತೋರಿಸೋದೂ ಇಲ್ಲ. ಇದರ ನಡುವೆ ಕಾಣೆಯಾದವರನ್ನ ಹುಡುಕ್ಬೇಕಿದ್ದ ಪೊಲೀಸರು ಕೂಡ ಸ್ವತಃ ಕಾಣೆಯಾಗಿದ್ದಾರೆ. ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲದ ಅವರಿಗೆ ನೋಟಿಸ್ ಅನ್ನ ಮಾತ್ರ ತಪ್ಪದೆ ನೀಡಲಾಗ್ತಿದೆ ಅನ್ನೋದು ಮಾತ್ರ ವಿಪರ್ಯಾಸ. ವಾಪಸಾದ ಬಳಿಕ ಕ್ರಮ ಎದುರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯ ನೋಟಿಸ್ಗಳು ಕೂಡ ಅವಾಗಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.